ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಅವ್ರ ಹೆಸರನ್ನ ಚೇಂಜ್ ಮಾಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಜ್ಜಿ. ಮನ್ಸು ಒಪ್ತಾ ಇಲ್ಲ. ಭೂಮಿಕಾ ಯಾವತ್ತಿದ್ರು ಭೂಮಿಕಾ ಸದಾಶಿವಾಗಿ ಇರಬೇಕು. ಅದೇ ನನ್ನ ಆಸೆ. ಅಲ್ಲವೋ ಗುಡ್ಡಪ್ಪ, ಪ್ಲೀಸ್ ಅಜ್ಜಿ, ನಾನು ಯಾವತ್ತೂ ನಿಮ್ಮ ಮಾತಿಗೆ ಎದುರಾಡಿಲ್ಲ. ನೀವೊಂದ್ಸತಿ ಯೋಚನೆ ಮಾಡಿ, ಒಂದು ಹೆಣ್ಣಾಗಿ ಇದು ಸರಿನಾ ತಪ್ಪ ಅಂತ. ಹೆಸರಲ್ಲಿ ಏನಿದೆ ಅಜ್ಜಿ? ಅವ್ರ ಹೆಸರು ಜೊತೆಗೆ ನನ್ನ ಹೆಸರಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ನನ್ನ ಬಗ್ಗೆ ಗೌರವ ಇಲ್ಲ ಅಂತನಾ, ಅಥವಾ ಅವ್ರು ನನ್ನ ಪ್ರೀತಿಸಲ್ಲ ಅಂತ ಏನಾದರೂ ಇದೆಯಾ? ಏನೂ ಇಲ್ವಲ್ಲ. ಇದೊಂದು ನಡೆಸ್ಕೊಡಿ ಅಜ್ಜಿ, ಫೋರ್ಸ್ ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಇದು, ಪ್ಲೀಸ್. ಪ್ಲೀಸ್ ಅಜ್ಜಿ. ಸರಿ ಕಣ ಗುಡ್ಡಪ್ಪ, ನನ್ನ ಹಠದ ಮುಂದೆ ನಿನ್ನ ಪ್ರೀತಿನೇ ಗೆದ್ದು ಬಿಡ್ತು. ನೀನೇನೇ ಆದರೂ ವಿಚಾರ ಮಾಡೇ ಮಾಡ್ತೀಯ. ಆಗ್ಲಿ ಬಿಡು. ಏ ಹುಡುಗಿ, ಹೆಸರು ಬದಲಾವಣೆ ಆಗೋ ಪ್ರೋಗ್ರಾಮ್ ಕ್ಯಾನ್ಸಲ್. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಹುಡುಗಿ ಮುಖದಲ್ಲಿ ನಗು ನೋಡ್ರಪ್ಪ. ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ನಿನ್ನ ಮುಖ ಬಿಸಿಲಲ್ಲಿ ಒಣಗಿರೋ ಸಂಡಿಗೆ ಥರ ಆಗಿತ್ತು. ಈಗ ಎಣ್ಣೆಲಿ ಬಿಟ್ಟ ಸಂಡಿಗೆ ಥರ ಮುಖ ಅರಳ್ಕೊಂಡ್ಬಿಟ್ಟಿದೆ. ಭೂಮಿಕಾ ಸದಾಶಿವ ಆಯ್ತಾ? ಭೂಮಿಕಾ ಸದಾಶಿವ ಗೌತಮ್ ದಿವಾನ್. ಏ ಬೇಡ 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 ಬೇಡ, ನಿನ್ನ ಹೆಸರು ಕರೆಯೋಷ್ಟರಲ್ಲಿ ಬಾಯಿ ಸೋತೋಗ್ಬಿಡುತ್ತೆ. ಈಗ ಸಂತೋಷನಾ? ಸದ್ಯ ಡಾಕ್ಯುಮೆಂಟ್ಸಲ್ಲಿ ಯಾವ ಚೇಂಜಸ್ಸು ಆಗಿಲ್ಲ. ಅದೇ ನನಗೆ ಬೇಕಾಗಿತ್ತು. ನಾನು ಏನು ಹೇಳ್ದೇನೆ ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ಗೌತಮ್ ಅವರೇ. ಥ್ಯಾಂಕ್ ಯು. ಮನಸ್ಸು ಹೇಳುವ ಫೀಸು ಮಾತು ಕೇಳಿದೆ, ಹೃದಯ ಗಳಿಗೆ ಹರಳಿ ನಿಂತಿದೆ. ಅಮೃತಧಾರೆ ಅಮೃತಧಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಣಿ, ನನಗನ್ಸಿದ್ದನ್ನ ನಾನು ಹೇಳ್ಬಿಡ್ತೀನಿ. ಅದು ಸರಿನೋ ತಪ್ಪೋ ಅಂತ ನೀನು ಆಮೇಲೆ ನಿಧಾನವಾಗಿ ಯೋಚನೆ ಮಾಡು, ಸರಿನಾ? ಪ್ರಣಿ, ನಮ್ಮ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಗೊತ್ತಾ? ಸಾವಿತ್ರಿಬಾಯಿ ಫುಲೆ. ಪ್ರಥಮ ಮಹಿಳಾ IPS ಅಧಿಕಾರಿ ಯಾರು ಗೊತ್ತಾ? ಕಿರಣ್ ಬೇಡಿ. ಮೊದಲ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಯಾರು ಗೊತ್ತಾ? ಎಂ ಫಾತಿಮಾ BV. ಪ್ರಥಮ ಮಹಿಳಾ ಪೈಲಟ್ ಸರಳಾ ಥಾಕ್ರಲ್. ಆಮೇಲೆ ನಮ್ಮ ಸಿಲೆಬಸ್ ಅಲ್ಲಿ ಇದೆಲ್ಲ ಇಲ್ಲ. ನಾನು ಸೈನ್ಸ್ ಸ್ಟೂಡೆಂಟು, ಹಿಸ್ಟ್ರಿ ಸ್ಟೂಡೆಂಟ್ ಅಲ್ಲ. ಅಯ್ಯೋ, ಸೈನ್ಸ್ಗೂ ಒಂದು ಹಿಸ್ಟ್ರಿ ಅಂತ ಇರುತ್ತಲ್ಲಮ್ಮ. ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೋ. ಅರ್ಥ ಆಗ್ಲಿಲ್ಲ ಅಪ್ಪ. ಪ್ರಣಿ, ಈಗ ನಾನು ಇಷ್ಟು ಜನ ಸಾಧಕರ ಹೆಸರು ಹೇಳದ್ನಲ್ಲ, ಅವರೆಲ್ಲರೂ ಮಹಿಳೆಯರು. ಇದನ್ನ ಅರ್ಥ ಮಾಡ್ಕೋ. ಈ ಜಗತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿ ಹೆಣ್ಮಗಳು ತಾನೆ, ಓದಷ್ಟು ಓದಲಿ, ಆಮೇಲೆ ಓದೇ ಮಾಡಿಸಿ ಜವಾಬ್ದಾರಿಯಿಂದ ಕೈ ತೊಳ್ಕೊಂಬಿಡೋಣ ಅಂತ ಹೇಳ್ತಾರೆ. ಆದರೆ ನನಗೆ ಆ ಥರ ಜವಾಬ್ದಾರಿಯಿಂದ ಕೈ ತೊಳ್ಕೊಳ್ಳೋದು ಇಷ್ಟ ಇಲ್ಲ. ನೋಡು, ನೀನು ಚೆನ್ನಾಗಿ ಓದಬೇಕು, ಎಷ್ಟು ಬೇಕಾದ್ರೂ ಓದು, ನಾನು ಓದಿಸ್ತೀನಿ. ನೀನು ಎಲ್ಲರಿಗಿಂತ ಜಾಸ್ತಿ ಓದು ಅಂತ ನಾನೇನು ಹೇಳ್ತಾ ಇಲ್ಲ. ನೀನು ಎಷ್ಟು ಓದ್ತೀಯೋ ಅದನ್ನು ಕರೆಕ್ಟಾಗಿ ಓದು. ಅದಕ್ಕೊಂದು ಬೆಲೆ ಬರಬೇಕು, ಅದು ಅರ್ಧಕ್ಕೆ ನಿಲ್ಲಬಾರ್ದು ಅಷ್ಟೇ. ಒಂದ್ಸತಿ ಮದುವೆ ಅಂತ ಆಗ್ಬಿಟ್ರೆ ಮನಸ್ಸು ಗಂಡ ಮನೆ ಮಕ್ಕಳು ಅಲ್ಲೇ ಇದ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಹೆಂಗಾಗುತ್ತೆ ಗೊತ್ತಾ? ನಾನೀಗ ಡಿಪ್ಲೊಮಾ ಮಾಡ್ಬಿಟ್ಟು ಚೆನ್ನಾಗಿ ದುಡಿದು ಬಿಡ್ತೀನಿ, ಆಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಆದರೆ ಒಂದ್ಸರಿ ಕೆಲಸ, ಸಂಬಳ, ಜವಾಬ್ದಾರಿ ಅಂತ ಲಾಕ್ ಹಾಕ್ಬಿಟ್ರೆ
ನೀನೆಷ್ಟೇ ಕಷ್ಟಪಟ್ಟರು ಓದಕ್ಕಾಗಲ್ಲ ಮಗಳೇ. ಎಲ್ಲೋ ಲಕ್ಷಕ್ಕೊಬ್ರು ಆ ಥರ ಮಾಡಬಹುದು, ಆದರೆ ಎಲ್ರಿಗೂ ಅದೃಷ್ಟ ಸಿಗಬೇಕಲ್ಲ. ನೋಡು ಪ್ರಣಿ, ಒಬ್ಬ ಅಪ್ಪನಾಗಷ್ಟೇ ನಾನು ಈ ಮಾತು ಹೇಳ್ತಾ ಇಲ್ಲ, ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ನೋಡು ಪ್ರಣಿ, ನೀನು ಚೆನ್ನಾಗಿ ಓದೋ ಹುಡುಗಿ ಇಲ್ಲ ಅಂದಿದ್ರೆ ನಾನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ನೀನು ತುಂಬ ಚೆನ್ನಾಗಿ ಓದೋ ಒಳ್ಳೆ ವಿದ್ಯಾರ್ಥಿ. ನೀನು ಚೆನ್ನಾಗಿ ಓದಬೇಕು. ನಿನ್ನ ವಿದ್ಯೆನ ದೇಶ ಕಟ್ಟಕ್ಕೆ ಬಳಸಬೇಕು, ಆದರೆ ನಿನ್ನ ವಿದ್ಯೆನ 3 ಗಂಟೆಯಿಂದ ಕಟ್ಟಾಕ್ಬಾರ್ದು. ಇಷ್ಟೇ ನನ್ನ ಉದ್ದೇಶ. ನೋಡು ಪ್ರಣಿ, ನಾನಿಷ್ಟೊತ್ತು ಇದನ್ನೆಲ್ಲ ಯಾಕೆ ಹೇಳಿದೆ ಗೊತ್ತಾ? ನಾನು ಹೇಳಿದ್ನಲ್ಲ, ಸಾಧಕಿಯರು, ಆ ಸಾಧಕಿಯರ ಸಾಲಿನಲ್ಲಿ ನಿನ್ನ ಹೆಸರು ಬರಬೇಕು ಅನ್ನೋದು ಈ ಅಪ್ಪನ ಆಸೆ ಅಷ್ಟೇ. ಅಷ್ಟೇ ಬನ್ನಿ, ನಿಮ್ಮ ಅಪ್ಪನ ಆಸೆನ ನಿನ್ನ ಸ್ವಾರ್ಥ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಆ ಸ್ವಾರ್ಥದಲ್ಲಿ ನನ್ನ ಮಗಳ ಭವಿಷ್ಯ ಉಜ್ವಲವಾಗಿ ಬೆಳಗುತ್ತೆ ಅನ್ನೋ ಒಂದು ಸಮಾಧಾನ ಇದೆ. ಹಾಂ, ಯೋಚನೆ ಮಾಡು. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚಕ್ರೆ, ನಾನು ಫೋನ್ ಮಾಡಿದ್ನಲ್ಲ, ನಾಮಕರಣಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ, ಆಗಿದೆಯಾ? ಎಲ್ಲ ವ್ಯವಸ್ಥೆ ಆಗಿದೆ. ಅದಕ್ಕೂ ಮುಂಚೆ ಒಂದು ಅರ್ಚನೆ ಮಾಡಬೇಕಿತ್ತು. ಯಾರ ಹೆಸರಲ್ಲಿ? ವೈದೇಹಿ ಸೂರ್ಯನಾರಾಯಣ ವಸಿಷ್ಠ. ಉಪ ನಕ್ಷತ್ರ, ಸಿಂಹರಾಶಿ. ಆಮೇಲೆ ವೈದೇಹಿ ಮಕ್ಕಳೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಬೇಕು. ಸರಿ ಮೇಡಮ್. ಮೇಡಮ್, ಹಾಗೆ ನನ್ನ ಹೆಸರು ಹೇಳ್ಬಿಡಿ. ಹಾಗೆ ಲಕ್ಷ್ಮೀಕಾಂತ ಅಂತ. ಓ, ಲಕ್ಷ್ಮೀಕಾಂತ. ಪಾಪ ಮೇಡಮ್ ತುಂಬ ಒಳ್ಳೆಯವರು. ಅತ್ತೆ, ನಮ್ಮ ಹೆಸರಲ್ಲೆಲ್ಲ ಯಾಕೆ ಅರ್ಚನೆ? ಅಮೂಲ್ಯ, ಮಾಡಿರೋ ಪಾಪನೆಲ್ಲ ಕಳ್ಕೋಬೇಕಲ್ವಾ? ಅದಕ್ಕೆ ದೇವ್ರು ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ಇಷ್ಟು ದಿನ ನಾನು ಚೆನ್ನಾಗಿ ಬದುಕಬೇಕು, ನಾನು ಹಣ ಸಂಪಾದಿಸ್ಬೇಕು ಅಂತ ತುಂಬ ದುರಾಸೆ ಇತ್ತು. ನಾನೇ ಎಲ್ಲ ಅನ್ನೋ ಅಹಂಕಾರ ತುಂಬ ಇತ್ತು. ಆದರೆ ಇನ್ನು ಮುಂದೆ ನಾನು ಅನ್ನೋದೇ ಇಲ್ಲ. ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು. ಅಮ್ಮ, ಸಡನ್ನಾಗಿ ಹಿಂದೆ ನೋಡಬೇಡ. ಹಿಂದೆ ಇಬ್ಬರು ಕೂತಿದ್ದಾರಲ್ಲ, ಅವ್ರು ನಮ್ಮನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ನನಗೆ ಗಾಬರಿ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ ಕಣೆ. ಅಜ್ಜಿ, ಆಗ್ಲೇ ಬಂದವ್ರು ಇವ್ರಲ್ವಲ್ಲ, ಇವ್ರು ಯಾರೋ ಬೇರೆಯವರು. ನೀವು ಸುಮ್ಮನೆ ಗಾಬರಿ ಪಡ್ಕೋತಿದ್ದೀರಾ ಅಷ್ಟೇ. ಸರಿ, ಬನ್ನಿ ಹೊರಡೋಣ. ಶ್ರೀಕಾಂತ, ಮನುಷ್ಯ ಬನ್ನಿ. ರಾಜಣ್ಣ ಮತ್ತೆ ಕಾಂತ ಆಗ್ಲೇ ಹೋದ್ರು, ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಅಮ್ಮ, ಈ ಧ್ರುವ್ಗೆ ಎಷ್ಟು ಸಲ ಹೇಳಿದ್ದೀನಿ ಆ ಕಾಂತನ ಜೊತೆ ಸೇರ್ಬೇಡ ಅಂತ, ಮತ್ತೆ ಅದೇ ಕೆಲಸ ಮಾಡ್ತಾನೆ. ಬೇಗ ಬರೋದಕ್ಕೆ ಹೇಳಿ. ಪುರೋಹಿತರು ತುಂಬಾ ಒಳ್ಳೆ ಮುಹೂರ್ತ ಇಟ್ಟಿದ್ದಾರೆ, ಅದು ಮಿಸ್ ಆಗೋದು ಬೇಡ. ಹಾ ಸರಿ ಆಯ್ತು. ಓ, ಇಲ್ಲೇ ಬಂದ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಜ ನಿಂತ ಜಾಗದಲ್ಲಿ ನಮ್ಮಿಬ್ಬರನ್ನ ಹೂತಾಕ್ಬಿಡ್ತಿದ್ದ. ಅಕಸ್ಮಾತ್ ಮಗ ಅಂತ ಬಿಟ್ಟಿದ್ದೇನೋ. ದುರ್ಗಾ ಈಗ ನಿಮ್ ಕಂಟ್ರೋಲ್ ಅಲ್ಲೇ ಇದ್ದಾಳಲ್ವಾ, ಅದ್ ಹೇಗ್ ಬಾಯ್ ಬಿಡ್ತಾಳೆ? ಹೇಗ್ ಬಾಯ್ ಬಿಡ್ತಾಳೆ? ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬಾಯ್ ಬಿಡ್ತಿದ್ರು.
ಆದರೆ ಅವಳ ಜೊತೆ ಇರೋದು ನಾನು. ಹೇಗೋ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಬೆದರಿಸಿ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾ ಬಚಾವಾಗಿದ್ದು. ನಾನು ಈ ಮನೆಗೆ ಈಗ ಬಂದಿದ್ದೀನಿ. ನೀನು ಈ ಮನೇಲಿ ತುಂಬ ದಿನದಿಂದ ಇದೆಯಾ. ಏಜನ್ನ ಕಂಟ್ರೋಲ್ ಮಾಡೋಕೆ ಕಲ್ತಿಲ್ಲ ಅಂದರೆ ನೀ ಸೋಲ್ಗೆ ಹತ್ರ ಇದೆ ಅಂತ ಅರ್ಥ. ಇಲ್ಲ, ನಾನು ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಮಂತ್ರ ಯಾರ ಜೊತೆನೋ ಸೇರ್ಕೊಂಡಿದ್ದಾಗಿದೆ. ಇವಳೇ ಫ್ರಾಡು. ಇನ್ನು ಇವಳು ಇಷ್ಟು ಭಯದಿಂದ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇವಳಿಗಿಂತ ದೊಡ್ಡ ಘಟಾನುಘಟಿನೇ ಇರಬೇಕು. ಯಾರಿರ್ಬೋದು? ಯಾವಾಗ ಕೇಳಿದ್ರು ಇದೇ ಮಾತು ಹೇಳ್ತೀಯ ನೀನು. ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಇನ್ನೊಂದ್ಸಲ ಈಗ ಆಗದೆ ಇರೋ ಥರ ನೋಡ್ಕೋತೀನಿ. ಐ ಆಮ್ ರಿಯಲಿ ಸಾರಿ. ನೀವು ನನ್ನ ಮೇಲೆ ಸುಮ್ಮನೆ ರೇಗ್ತಿದ್ದೀರಾ. ನಿಮ್ಮ ಹೆಂಡತಿ ದುರ್ಗಾನ ಹ್ಯಾಂಡಲ್ ಮಾಡೋದು ತುಂಬ ಈಸಿ. ಆದರೆ ಅಭಿ ಆಗಲ್ಲ. ಅವನು ಒಂಟಿ ಸಲಗ ಇದ್ದ ಹಾಗೆ. ಆನೆ ನಡೆದಿದ್ದೇ ದಾರಿ. ಅಂಥ ಮದ ಏರಿರೋ ಆನೆನ ಕಟ್ಟಾಕೋದು ತುಂಬ ಕಷ್ಟ. ನಾನೊಬ್ಳು ಹೆಣ್ಣಾಗಿ ಇಷ್ಟು ದಿನ ಅಭಿನ ಕಂಟ್ರೋಲ್ ಮಾಡಿರೋದೇ ಹೆಚ್ಚು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಎಕ್ಸ್ಟ್ರಾ ಎಫರ್ಟ್ ಹಾಕು, ಕೆಲಸ ಬೇಗ ಆಗುತ್ತೆ ಅಂತ. ಮಂತ್ರನ ಆಡಿಸ್ತಾ ಇರೋ ಕಾಣದೇ ಇರೋ ಕೈ ಇವನೇನಾ? ಅವನನ್ನು ಈಗಲೇ ಹಿಡ್ಕೋಬೇಕು. ಒಂದು ವಿಡಿಯೋ ಮಾಡ್ಕೋತೀನಿ. ಹೇ, ಫೋನು. ಥೋ, ಎಂಥ ಸಮಯದಲ್ಲಿ ಫೋನ್ ಮನೇಲೆ ಮರ್ತು ಬಂದೆ ನಾನು. ಶೋ, ಇರಲಿ ಚಂದ್ರಶೇಖರ, ಈ ಮುಖನ ಸರಿಯಾಗಿ ನೆನ್ಪಿಟ್ಕೋ. ಬೇಕಾಗುತ್ತೆ. ಸರಿ, ನೀನೀಗ ಹೊರಡು. ನಾನು ಹೇಳ್ತೀನಿ ಅಂತ, ನಿಜ ಹೇಳ್ತೀನಿ. ಏನೇನು ನಡೆದಿದ್ಯೋ ಎಲ್ಲ ಹೇಳ್ತೀನಿ ಅಂತ. ಮನ್ಸಲ್ಲಿ ಎಲ್ಲ ವಿಷಯನೂ ಬಚ್ಚಿಟ್ಕೊಂಡು ನನ್ನಲ್ಲಿ ನಾನೇ ಸಾಯ್ತಾ ಇದ್ದೀನಿ. ಎಲ್ಲ ವಿಷಯನೂ ಹೇಳ್ತೀನಂತೆ, ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಾಮಿನಿ, ಭವ, ಬನ್ನಿ ಭವ. ಏನ್ ಮಾಡ್ತಿದ್ದೆ? ಅದು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೆ ಭವ. ದಾಮಿನಿ, ನಾನು ಕ್ಷಮಿಸ್ಬಿಡು ದಾಮಿನಿ. ಅಯ್ಯೋ ಭವ, ನೀವು ಕ್ಷಮೆ ಕೇಳೋಂಥ ತಪ್ಪು ಏನ್ ಮಾಡಿದ್ರಿ? ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ದಾಮಿನಿ. ಇವತ್ತು ಬೆಳಿಗ್ಗೆ ಎಲ್ಲರ ಮುಂದೆ ನಾನೇ ಹಾರ ಕದ್ದಿದ್ದು ಅಂತ ನೀನ್ ಸುಳ್ಳು ಹೇಳಿದಾಗ ನಿನ್ನ ಬಾಯಿಗೆ ಬಂದಾಗ ಬೈದು ಬಿಟ್ಟೆ. ಎಲ್ರ ಮುಂದೆ ನಿನ್ನ ಅವಮಾನ ಮಾಡಿದೆ. ನೀನ್ ತಪ್ಪೇ ಮಾಡದೇ ಇದ್ರು ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಆಹಾರ ನೀನ್ ತಗೊಂಡಿಲ್ಲ ಅಂತ. ಆದ್ರೆ ಅನ್ಯಾಯವಾಗಿ ನೀನು ಬೈದು ತಪ್ಪು ಮಾಡಿದೆ. ನಾನು ನನ್ನ ಮನಸ್ಸು ಕಾಡ್ತಾ ಇದೆ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ದಾಮಿನಿ, ನನ್ನ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ದೆ ದೊಡ್ಡ ಮನಸ್ಸು ಮಾಡಿ ಈ ನಿನ್ನ ಭಾವನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಭಾವ, ಏನ್ ಮಾಡ್ತಿದ್ದೀರಾ ನೀವು? ನನ್ನ ತಂದೆ ಸ್ಥಾನದಲ್ಲಿದ್ದೀರಾ. ನಾನು ತಪ್ಪು ಮಾಡಿದ್ರು ಮಾಡದೇ ಇದ್ರು ಬೈಯೋ ಹಕ್ಕು ನಿಮ್ಗಿದೆ. ಅದನ್ನ ಯಾರು ಏನು ಅಂತ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಹಾರನ ಕದ್ದಿದ್ದು ನಾನೇ ಅಂತ ಹೇಳಿದ್ರೆ ಆ ಮಾತು ಸುಳ್ಳೋ ನಿಜಾನೋ ಆಮೇಲೆ. ಆ ಕ್ಷಣದಲ್ಲಿ ಆ ಮಾತನ್ನ ಕೇಳಿದ್ರೆ ಎಂಥವ್ರಿಗಾದ್ರೂ ಸಿಟ್ಟು ನೆತ್ತಿಗೆ ಇರುತ್ತೆ.
ಆ ಕ್ಷಣದಲ್ಲಿ ನೀವೊಂದು 4 ನನಗೆ ಏಟು ಹೊಡೆದಿದ್ರು ನಾನೇನು ಬೇಜಾರು ಮಾಡ್ಕೋತಾ ಇರಲಿಲ್ಲ. ಪಾಪ ನೀವು ಒಂದು 4 ಬುದ್ಧಿ ಮಾತು ಹೇಳಿದ್ದೀರಾ, ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ ಭಾವ? ಈ ಥರ ಎಲ್ಲ ಕ್ಷಮೆ ಕೇಳಿ ನನಗೆ ಮುಜುಗರ ಮಾಡಬೇಡಿ ಭಾವ, ಪ್ಲೀಸ್. ನಿನ್ನಲ್ಲಿರೋ ಈ ದೊಡ್ಡ ಗುಣ ನಾನು ಅರ್ಥ ಮಾಡ್ಕೊಳ್ದೆ ಸೋತೋದ್ನಲ್ಲಮ್ಮ. ಆದ್ರೆ ಅಖಿಲಾಗಾಗ್ಲಿ ಮೋಹನ್ ಪಾರ್ವತಿಗಾಗ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ನೀನು ಯಾವುದೇ ಕಾರಣಕ್ಕೂ ಹಾರ ಕದ್ದಿಲ್ಲ, ಸುಮ್ನೆ ಆ ಅಪವಾದ ನಿನ್ನ ಮೇಲೆ ಹಾಕೋತಿದೀಯ ಅಂತ ಅವ್ರು ಬಲವಾಗಿ ನಂಬಿದ್ರು. ಆದ್ರೆ ನಿನ್ನೆ ನಂಬೋದ್ರಲ್ಲಿ ನಾನು ಸೋತ್ ಹೋಗ್ಬಿಟ್ನಮ್ಮ. ಅದಕ್ಕೆ ನೀನು ನನ್ನ ಕ್ಷಮಿಸೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಕ್ಷಮಿಸಿದ್ದೀನಿ ಅಂತ ಒಂದ್ ಮಾತು ಹೇಳಮ್ಮ, ನನ್ನ ಮನಸ್ಸು ಹಗರಾಗುತ್ತೆ. ಅಯ್ಯೋ ಭಾವ, ನಾನ್ ನಿಮ್ಮನ್ನ ಕ್ಷಮಿಸಿದ್ದೀನಿ, ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಅಯ್ಯೋ ಕ್ಷಮಿಸಿದ್ದೇನಮ್ಮ. ದಾಮಿನಿ, ಎಷ್ಟು ಒಳ್ಳೆ ಮನ್ಸಮ್ಮ ನಿಂದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಅಳಿ ಅಂದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಹೀಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡ್ಬೇಕು ಅನಿಸ್ತು. ಅದು ಅಲ್ಲದೆ ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು. ಏನ್? ಗಂಡಸರಿಗೆ ಏನಾದ್ರು ಹೇಳ್ಕೋಬೇಕು ಅನ್ಸಿದಾಗ ಕೇಳಿಸ್ಕೊಳಕ್ಕೆ ಕಿವಿನೇ ಇರಬಾರ್ದು ಅಂತ ಶಾಪ ಕೊಟ್ಬಿಟ್ಟವನೆ ದೇವ್ರು. ಅದೇನು ಹೇಳ್ಬೇಕು ಹೇಳಿ. ನಿಮ್ಮ ಮಾತು ಕೇಳಿ ವಿದೇಶಿ ಸರಿಕಿರಿಸ್ದಂಗಾಯ್ತು. ಸ್ನೇಹ ಆಚೆ ಬಂದ್ರೆ ಎಲ್ಲ ಇಳ್ದತ್ತದೆ. ಬೇಪ ತಾನೇ ಕೋಪದಗಳ ಗೊತ್ತು ಅಲ್ಲ, ನಾನು ಅವ್ರಪ್ಪ, ನಾನೇ ಬಿಟ್ಟಿಲ್ಲ ಅವಳು. ಇನ್ನು ನೀವು ಯಾವ ಲೆಕ್ಕ ಹೇಳಿ? ಏನ ಅಂದರೆ ನಿಮ್ಮ ಮೇಲೆ ಅವಳಿಗೆ ಸಾಲೇ ಸಲ್ಗೆ ಇರಬೇಕಲ್ಲ, ಹಾಗೆ ಕೋಪನೂ ಇರಬೇಕು. ಯಾರು ಲೆಕ್ಕಿ ಹೇಳಿ ಅಂದರೆ ನನಗೆ ಅದು ಯಾವುದೂ ಇಲ್ಲ, ಪ್ರೀತಿ ಇಲ್ಲ, ಕೋಪ ಒಂದೇ, ಒಳ್ಳೆ ಕೋಪ. ಬೇಜನ್ ಕುಡ್ದಂಗೆ ಐತೆ. ಇಲ್ಲ ಅಂದರೆ ಇದು ನಿಜವಾಗ್ಲೂ ಮನಸ್ಸಿನ ಆಳದಿಂದ ಬರ್ತಾ ಇರೋ ಮಾತು. ನಾನು ಪುಟ್ಟಮ್ಮಿನ ದೂರ ಮಾಡಬಾರ್ದಾಗಿತ್ತು. ಈಗ ಬುದ್ಧಿ ಬಂತ? ಹೋಗಿ ಆ ರಾಕ್ಷಸಿ ಕೈ ಹಾಕೊಂಡ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಯಾರೂ ನನಗೆ ಮರ್ಯಾದೆನೇ ಕೊಡ್ತಿಲ್ಲ. ಎಲ್ಲ ಮಕ್ಕಳಿಗೂ ಅಪ್ಪಂದ್ರು ಅಂದರೆ ಆಕಾಶ ಒಂದು ಅವಕಾಶ ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ನನ್ನ ಮಕ್ಕಳ ಜೀವನದಾಗೆ ಆಕಾಶ ಅಲ್ಲ, ಅಪ್ಪಗಾಟ ಹೋಗ್ಬಿಟ್ಟಿವ್ನಿ. ಸರಿ ಅಲ್ಲ, ನಾನ್ಯಾಕೆ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ದೀನಿ. ನಿಮ್ಮದು ಒಳ್ಳೆ ಮನಸ್ಸು ಹಳ್ಳಿ ಅಂದರೆ ನಿಮ್ಮ ಥರ ಮನಸ್ಸು ಈ ಮನೇಲಿ ಯಾರಿಗೂ ಇಲ್ಲ. ಗ್ರೇಟ್ ಸಾರಿ. ಏನದ್ ಕೈನಾಗ? ಈ ಕೈನಾಗ ಹೌದು, ಇದು ಮಜ್ಜಿಗೆನಾ? ಹಾಂ, ಮಜ್ಜಿಗೆ. ಅದೇಂದ್ರೆ ನಿಧಾನ. ಏನಿದು? ಅದು ಏನು ಅಂತ ಹೇಳೋ ಅಷ್ಟರಲ್ಲೇ ಖಾಲಿ ಮಾಡ್ಬಿಟ್ಟಿದ್ದೀರಾ? ಬಿಡಿ, ಪ್ಲಾಸ್ಟಿಕ್ಕು ಎಲ್ಲೆಲ್ಲೋ ಬಿಸಾಕ್ಬಾರ್ದು. ಅದೇ ಯಾರಂದ್ರೂ ಏನೂ ಮಾತಾಡೋಕೆ ಹೋಗ್ಬೇಡಿ, ಸೀದಾ ಹೋಗಿ ಮಕ್ಕೊಂಬಿಡಿ. ಬಾಯ್. ಅದೇಂದ್ರೆ ಹೇಳಿದ ವಿಷಯ ನೆನಪಿನಾಗಿ ಹೊಳಿ ಪೀಸ್ ಹೇಳಿ ಅಂತ. ಬಾಯ್.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಏನು ಇಷ್ಟೊಂದು ಕುಡ್ಕೊಂಬಂದಿದ್ಯಾ? ಅಜ್ಜಿ ಅತ್ತೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರ ಗೊತ್ತಾ? ಏಯ್, ನೊಂದ್ಕೊಡ್ರೆ ನಮ್ಮ ಅಜ್ಜಿ ನಮ್ಮಮ್ಮ ನೊಂದ್ಕೊಳ್ಳೋದು. ನಿನಗೇನೋ? ಬಾಯ್ಲಿ ಬಾರೋ ಇಲ್ಲಿ. ಏನು ಮಾಡ್ತಿದ್ಯಾ ನೀನು? ನಾನೇನೂ ಮಾಡ್ತಿಲ್ಲ. ಮೊನ್ನೆ ಮಂಗಳೂರು ನೆನಪಾಗ್ತಿದೆ ಅಂತ ಹೇಳಿದೆ ತಾನೆ, ನನಗೆ ಇವಾಗ ನೆನಪಾಗ್ತಿದೆ. ಕುಡ್ದಿದ್ ಮತ್ತಲ್ಲಿ ಏನೇನೋ ಮಾತಾಡ್ತಿದ್ಯಾ? ಇಲ್ಲಲ್ಲ, ನನ್ಗೇನು ಬೇಕೋ ಅದನ್ನೇ ಹೇಳ್ತಿದ್ದೆ. ನಾನು ಹೇಳಿದ್ಮೇಲೆ ಮುಗೀತು. ಬೇಡ, ಮಲ್ಕೋ, ಬೆಳಿಗ್ಗೆ ಮಾತಾಡ. ನಾನು ಹೇಳಿದ್ಕೆ ಬೇಡ ಅನ್ನೋ ಧೈರ್ಯ ನಾನು ನಿಂಗೆ ಮಾಡ್ತೀನಿ ಇವತ್ತು. ನಿಂಗಿದೆ ಪ್ಲೀಸ್ ದಿವ್ಯಾ, ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಏಯ್, ನನಗೇನು ಬೇಕಂತ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಯಾಕೋ ಇಲ್ಲಿ ಮಲಗಿದ್ಯಾ? ಯಾಕೆ ನಿದ್ದೆ ಇಲ್ಲ? ಇದೊಳ್ಳೆ ಸರಿ ಹೋಯ್ತಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ನ ಹತ್ರ ತಮಾಷೆ ಮಾಡೋ ಕೇಳ್ಗಲ್ಲ ನನಗಿನ್ನೂ ಬಂದಿಲ್ಲ. ಅದೇನಾಯ್ತು ಅಂತ ಹೇಳು. ನೀನ್ ನಿಜವಾಗ್ಲೂ ನೆನಪಿಲ್ವಾ ಬೇಬಿ? ಇದ್ದಿದ್ರೆ ನಿನ್ನನ್ ಯಾಕೆ ಕೇಳ್ತಿದ್ದೆ? ಹೇಳು, ಏನಾಯ್ತು? ಮಂಗಳೂರ್ದೇ ರಿಪೀಟ್ ಆಯ್ತು. ಕುಡ್ತಿದ್ ಮತ್ತಲ್ಲಿ ಏನೂ ಗೊತ್ತಾಗಲ್ಲ ಅನ್ನೋ ಸೆನ್ಸ್ ಇಲ್ಲ. ಸಿಕ್ಕಿದ್ದ ಚಾನ್ಸ್ ಅಂತ ಯೂಸ್ ಮಾಡ್ಕೊಂಡ್ ಬಿಟ್ಟೆ ಅಲ್ವಾ? ನೋಡು ದಿವ್ಯಾ, ಅಂತ ಪದಗಳನ್ನೆಲ್ಲ ಬಳಸ್ಬೇಡ. ನೀನು ನನ್ನ ಹೆಂಡತಿ, ನನಗೂ ಮರ್ಯಾದೆ ಅಂತ ಇದೆ. ಮರ್ಯಾದೆ ಇದ್ದಿದ್ರೆ ಮಂಗಳೂರು ಅಂತ ಯಾಕೋ ಸಾಯ್ತಿದ್ದೆ? ಇದನ್ನೆಲ್ಲ ನೀನೇ ಪ್ಲಾನ್ ಮಾಡಿದ್ದು. ನೀನ್ ಸರಿ ಇಲ್ಲ. ನೋಡು ದಿವ್ಯಾ, ನೀನ್ ಈ ತರ ಮಾತಾಡ್ತಿರೋದು ಸರಿ ಇಲ್ಲ. ನಾನು ನಿನಗೆ ಬಲವಂತನೂ ಮಾಡಿಲ್ಲ, ಅಡ್ವಾಂಟೇಜು ತಗೊಂಡಿಲ್ಲ. ಪ್ರಾಮಾಣಿಕವಾಗಿ ನಿನ್ನ ತಡೆಯೋ ಪ್ರಯತ್ನನ ಮಾಡಿದ್ದೀನಿ. ಮಿಕ್ಕಿದ್ದು ನೀನು ಕುಡ್ದು ಬಂದು ಮತ್ತಲ್ಲಾಗಿದ್ದು ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಿಲ್ಲ. ನಿನಗೆ ಅರ್ಥ ಆದರೆ ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ದೊಡ್ಡ ರ್ಯಾಬಿಟ್ ಮಾಡ್ತೀಯಾ? ರ್ಯಾಬಿಟ್ ಯಾವ ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲೇ ಮಾಡಬೇಕು. ತುಂಬಾ ದೊಡ್ಡದು ಮಾಡಿದ್ರೆ ಅದು ಪಿಗ್ ಆಗ್ಬಿಡುತ್ತೆ. ಕರೆಕ್ಟ್. ಚಿಕ್ಕದ್ ಮಾಡಿದ್ರೆ ಇಲಿ ಆಗೋಗ್ಬಿಡುತ್ತೆ. ಯಾವ ತರ ಮಾಡ್ಬೇಕು ಅಂತ ಏನಾದ್ರೂ ಹೇಳಿದಾರಾ? ಹ್ಞೂ ಸೀತಮ್ಮ, ನಮ್ ಚಾಯ್ಸ್. ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು. ಮೂರ್ತಿ ತಾತಂಗೆ ಹೇಳಿದ್ರೆ ಮಾಡ್ಕೊಡ್ತಿದ್ರು ತಾನೆ. ಪಾಪ ಅವರು ನನ್ಗೋಸ್ಕರ ರಫ್ ನೋಟ್ ಮಾಡ್ಕೊಟ್ರು. ತಾತಕ್ಕೆ ಡಿಸ್ಟರ್ಬ್ ಆಗತ್ತೆ ಅಂತ ನೀನ್ ಕೇಳಿದ್ವಾ? ರೈಮ್ಸ್ ಹೇಳ್ಬೇಕಿತ್ತಲ್ಲ ನೀನು. ಚೆನ್ನಾಗಿ ಹೇಳ್ದ? 5 ಸ್ಟಾರ್. ಎಲ್ಲೇ ಮಿಸ್ಸು ಸ್ಟಾರ್ ಹಾಕಿದ್ರು ಸೀತಮ್ಮ. ಕೈ ಕಾಲ್ ಮುಖ ತೊಳ್ದೆ ಅಲ್ವಾ, ಸ್ಟಾರು ಹೋಯ್ತು. ಸೀತಮ್ಮ, ರ್ಯಾಬಿಟ್ನ ನಾನ್ ಕಟ್ ಮಾಡ್ಲಾ?
ಗೌತಮ ಈ ಕತ್ರಿ ಸರಿಯಾಗೇನೆ ಕಟ್ ಮಾಡ್ತಿಲ್ಲ. ಕತ್ರಿ ಚೇಂಜ್ ಮಾಡಬೇಕು ಅಂತ ಎಷ್ಟು ದಿನದಿಂದ ಅನ್ಕೋತಾನೆ ಇದ್ದೆ, ಆಗ್ತಾನೆ ಇಲ್ಲ ನೋಡು. ಎಷ್ಟೊಂದು ಕೆಲಸ ಬಾಕಿ ಇದೆ ಅಲ್ವಾ ನಿನ್ಗೆ? ನಿದ್ದೆ ಬರ್ತಿದ್ಯಾ? ಚೂರೇ ಚೂರು. ನಿನ್ಗೆ? ತುಂಬಾ. ಆದ್ರೆ ರ್ಯಾಬಿಟ್ ಇನ್ನು ರೆಡಿನೇ ಆಗಿಲ್ಲ. ಈ ನಿದ್ದೆಗಳಲ್ಲಿ ರ್ಯಾಬಿಟ್ನ ಕಟ್ ಮಾಡೋಕೆ ಹೋಗಿ ಅದು ಕೋತಿ ಆಗ್ಬಿಟ್ರೆ ಕಷ್ಟ. ನಾಳೆ ಮಾಡೋಣವಾ? ರ್ಯಾಬಿಟ್ ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ನಾನು ಬೆಳಗ್ಗೆ ನಿನ್ನ ಕಂಪ್ಲೀಟ್ ಮಾಡ್ತೀನಿ. ಓಹೋ, ರಾಮ್ ಕಾಲ್ ಮಾಡಿದ್ರು, ನಾನು ವಾಪಸ್ ಮಾಡಲೇ ಇಲ್ಲ. ಏನು ಅನ್ಕೊಂಡಿರ್ತಾರೋ ಏನೋ. ಕಾಲ್ ಮಾಡಲಾ? ತುಂಬ ಲೇಟ್ ಆಗಿದೆ. ಐ ಆಮ್ ಸಾರಿ ರಾಮ್, ಕಾಲ್ ಮಾಡೋಕ್ಕೆ ಆಗಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮಿತ್, ಹೇಳಿದ್ದೆಲ್ಲ ತಂದಿದ್ಯಾ? ಸರ್ಜಿ, ನೀವು ಹೇಳ್ದಾಗೇನೆ ಫ್ಲವರ್ ಪಾಟ್ ಎಲ್ಲ ತಂದಿದ್ದೀನಿ. ಗುಡ್ ಗುಡ್. ಸರ್ಜಿ, ಮಿತ್ರ ಅವ್ರಿಗೆ ಇಷ್ಟ ಆಗುವಂತ ಫ್ಲವರ್ ಪಾಟ್ಸ್. ಇದು ತುಂಬಾ ಸ್ಪೆಷಲ್. ನೈಸ್, ವೆರಿ ಗುಡ್. ಗುಡ್ ಜಾಬ್ ಅಮಿತ್. ಅದೆಲ್ಲ ಇಲ್ಲೇ ಇರಲಿ, ನಾವು ಮತ್ತೆ ಬರ್ತೀವಿ. ಓಕೆ ಓಕೆ ದೊಡ್ಡಪ್ಪ. ಮಿತ್ರ, ಇವತ್ತು ಈ ಸ್ಪೆಷಲ್ ಕ್ರ್ಯಾಕರ್ಸ್ ನಿನ್ ಲೈಫ್ನೇ ಕ್ರ್ಯಾಕ್ ಮಾಡುತ್ತೆ, ನೋಡ್ತಾ ಇರು. ಹುಷಾರು. ಮನೀಷಾ, 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 ಹುಷಾರು. ಬನ್ನಿ ಈ ಕಡೆ. ಮಿತ್ರ, 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 ಬಾ ಮಿತ್ರ. ಬೇಡ ಮಿತ್ರ. ಮಿತ್ರ, ಮನೀಷಾ, ಮನೀಷಾ, ಮಿತ್ರ ಸೇವಿ. ಮನೀಷಾ ಹುಷಾರು. ದಯವಿಟ್ಟು ಈ ಕಡೆ ಬರಬೇಡಿ. ನೀವು ವಾಪಸ್ ಹೋಗಿ ಮಿತ್ರ ಅವರೇ. ಮಿತ್ರ ಅವರೇ, ಮಿತ್ರ ಹಿಂದ್ಗಡೆ ಬಾ. ನಿಮ್ಗೇನಾದ್ರೂ ಆಗುತ್ತೆ, ಪ್ಲೀಸ್ ಇಲ್ಲಿಂದ ಹೋಗಿ ಮಿತ್ರ ಅವರೇ. ಮಿತ್ರ ಸೇವ್ ಮೀ. ಓ ಗಾಡ್. ಮಿತ್ರ, ಮಿತ್ರ ಸೇವ್ ಮೀ. ಮಿತ್ರ ಅವರೇ, ದಯವಿಟ್ಟು ಇಲ್ಲಿಂದ ಹೋಗಿ ಮಿತ್ರ ಅವರೇ. ಮಿತ್ರ ಅವರೇ, ಬರಬೇಡಿ ಇಲ್ಲಿಗೆ. ಮಿತ್ರ, ಮಿತ್ರ ಸೇವ್ ಮೀ. ಹೋಗಿ ಮಿತ್ರ ಅವರೇ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ತುಳಸಿಗೆ ತೆಪ್ಪಗಿರೋದಕ್ಕೆ ಏನು ಕಷ್ಟ? ನನ್ನ ಗಂಡನ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ಭಾವನ್ ತಲೆಯಲ್ಲಿ ಹೊಸ ಐಡಿಯಾ ತುಂಬಿ ಅವರು ನಮ್ಮ ಜೊತೆ ಊಟ ತಿಂಡಿ ಮಾಡೋ ಹಾಗೆ ಮಾಡ್ತಿದ್ದಾಳೆ. ನಾನು ಸುಮ್ಮನಿದ್ರೆ ವಿಲ್ ಡೆಫಿನೆಟ್ಲಿ ರಿಗ್ರೆಟ್ ಒನ್ ಡೇ. ಸೀರಿಯಸ್ನೆಸ್ ಇದೆಯಾ ನಿನಗೆ? ಮಾಮ್, ವಾಟ್ ಹ್ಯಾಪೆಂಡ್? ಫೋನ್ ಯಾಕೆ ಕಿತ್ತಿಟ್ಟೆ? ನಾನಿಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನೀನ್ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಅಯ್ಯೋ, ನೀನ್ ಫ್ರಸ್ಟ್ರೇಷನ್ ಇದ್ರೆ ನಾನೇನ್ ಮಾಡ್ಲಿ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇವತ್ತು ನೀನು ಈ ರೂಮ್ ಬಿಟ್ಟು ಎಲ್ಲೂ ಆಚೆ ಹೋಗುವಾಗಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಲಕ್ಷ್ಮಣ ಮನೆ ಮುಂದೆ ಲೈನ್ ಹಾಕಿ ಸೀತಾ ಮಾತೆಗೆ ಅದನ್ನ ಕ್ರಾಸ್ ಮಾಡಬಾರ್ದು ಅಂದಿದ್ನಂತಲ್ಲ, ಹಾಗೆ ಹೇಳ್ತಿದ್ಯಾ? ಹೋಗ್ ಮಾಮ್. ಶಡಪ್ ನಿಧಿ, ತಮಾಷೆ ಮಾಡಿದ್ರೆ ಒಂದು ಬಾರಿಸ್ಬಿಡ್ತೀನಿ. ನಾನು ಹೇಳ್ದಷ್ಟೇ ಮಾಡು, ಅಷ್ಟೇ. ಅಯ್ಯೋ ಮಾಮ್, ಡ್ಯಾಡ್ನ ನೋಡ್ಕೋಬೇಕು ಅಂದ್ರೆ ನೋಡ್ಕೋತೀನಿ, ಆದ್ರೆ ರೂಮಿಂದ ಎಲ್ಲ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ದೊಡ್ಡಪ್ಪ ತುಳಸಿಯವ್ರಿಗೂ ನೋಡ್ಕೊಳಕ್ ಹೇಳಿದಾರಲ್ಲ. ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನು ಅಪ್ಪಿ ತಪ್ಪಿ ಏನಾದರೂ ಆ ತುಳಸಿನ ಈ ರೂಮ್ ಒಳಗೆ ಬಿಟ್ರೆ? ವಾಟ್ ಮಾಮ್? ನೀನು ಎಲ್ಲೂ ಹೋಗದೆ ನಾನು ಬರೋವರೆಗೂ ಇಲ್ಲೇ ಇದ್ದು ಇವ್ರನ್ನ ನೋಡ್ಕೊಳ್ಬೇಕು, ಗೊತ್ತಾಯ್ತಾ? ಅವೇ ನಿಮಗೋಸ್ಕರ ಕಾಯ್ತಾ ಇದ್ದಾನೆ ಶಾರ್ವರಿ ಅವರೇ. ನೀವು ಹೊರಡಿ, ನಾನು ಮಹೇಶ್ ಅವ್ರನ್ನ ನೋಡ್ಕೋತೀನಿ. ಬೇಕಾಗಿಲ್ಲ, ನಿಧಿ ಇದ್ದಾಳೆ. ಅವ್ರ ಮಗಳು ಜೊತೆಯಲ್ಲಿ ಇರಬೇಕಾದ್ರೆ ಬೇರೆ ಯಾರೋ ಸಂಬಂಧ ಇಲ್ಲದೆ ಇರೋರು ಬಂದು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾ ಹಾ, ನಾನು ಇರ್ತೀನಿ. ಏನಾದರೂ ಬೇಕಿದ್ರೆ ನಿಮ್ಮನ್ನು ಕರಿತೀನಿ. ಸರಿ, ನೀನು ಓದ್ಕೊಳ್ಳೋದೇನಾದರೂ ಇದ್ರೆ ಹೇಳು, ನಾನು ನೋಡ್ಕೋತೀನಿ. ಸರಿ ಸರಿ. ಮಾಮ್, ನಾ ಹೇಳಿರ್ಲಿಲ್ಲ ಅಂದಿದ್ರೆ ಅವ್ರು ಹೋಗ್ತಾನೆ ಇರಲಿಲ್ಲ. ನಾನೇನು ಅವ್ರನ್ನ ಕರಿಯಲ್ಲ, ಡೋಂಟ್ ವರಿ. ಹರೀಶಾ, ನೀನು ಆರಾಮ್ಸೆ ಮೀಟಿಂಗ್ ಹೋಗ್ಬಾ, ನಾನು ಇಲ್ಲಿ ಡ್ಯಾಡ್ನ ನೋಡ್ಕೋತೀನಿ. ಇನ್ನೆಲ್ಲಿ ಆರಾಮ. ನೋಡಿದ್ಯಾ, ಇದಕ್ಕೆ ಹೇಳಿದ್ ನಾನು ಕೇರ್ಫುಲ್ ಆಗಿ ಇರಬೇಕು ಅಂತ. ಬೇಬಿ ಪ್ಲೀಸ್, ಯಾರನ್ನು ಒಳಗಡೆ ಬಿಡಬೇಡ, ಹುಷಾರಾಗಿ ನೋಡ್ಕೊ. ಬಾಯ್ ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.